ನಾವು ಸ್ಕೂಲ್ಗೆ ಹೋಗ್ಬಿಟ್ಟು ಸಂಜೆ 5:30 ಮನೆಗೆ ಬಂದ್ವಿ. ಆ ಮನೆಗೆ ಬಂದ ಸಂದರ್ಭದಲ್ಲಿ ಹಾಸ್ಪಿಟ್ಲಿಂದ ಕರೆ ಮಾಡಿದ್ರು, ನಿಮ್ಮ ಮಗಳು ಸಹನಾ ಅವ್ರ ಫಾದರ್ ಅಂತ. ಹೌದು, ಬಂದಿದ್ದಕ್ಕೆ ಸ್ವಲ್ಪ ಸೀರಿಯಸ್ ಇದೆ, ಬೇಗ ಬನ್ನಿ ಅಂತ. ನಮಗೆ ಗಾಬರಿಯಾಗಿ ಸರಿ ಅಂಥೇಳಿ ಹಾಸ್ಪಿಟ್ಲ್ ಹೇಳಿದ್ರು, ವೈದೇವಿ ಅಂತ. ಆ ಟೈಮ್ಗೆ ನಾವು ಇಲ್ಲಿಂದ ವ್ಯವಸ್ಥೆ ಮಾಡಿಕೊಂಡು 4 ವರ್ಷಗಳಿಗೆ ಈ ಥರ ಆಗಿತ್ತು. ಮೊದಲೆಲ್ಲ ಒಂದು ಸರಿ ಹೋಗ್ತಾಯಿದ್ರು, ಹೇಳಿದರು. ಮತ್ತು ಬೆಳಿಗ್ಗೆ ಏನು ಹೋಗೋ ಅವ್ರಿಗೆ ಇರಲಿಲ್ಲ. ಆಫೀಸ್ಗೆ ಹೋಗಿ ಆಫೀಸಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಮಾತಾಡಿಕೊಂಡು ಮತ್ತೆ ಹೇಳಿದ್ರು, ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಅಂತ, ಹುಷಾರು ಅಂತ ಹೇಳಿದ್ವಿ. ಇಲ್ಲ, ಹಾಫ್ ಡೇ ಹೋಗಿರ್ತಾರೆ, ಹಾಫ್ ಡೇ ರಜೆ ಏನೋ ಹಾಕ್ಕೊಂಡು ಹೋಗಿರ್ತಾರೆ. ಅಲ್ಲಿ ಈ ಥರ ದುರಂತ ಆಗಿದೆ. ಎಲ್ಲ ಇಡೀ ನೀವೇ ಎಲ್ಲ ನೋಡ್ತಾ ಇದ್ದೀರಲ್ಲ ಮಾಧ್ಯಮದಲ್ಲಿ, ಅದರಲ್ಲೆಲ್ಲ ಅದನ್ನು ವ್ಯವಸ್ಥೆ ಅಂತಾರೆ, ಆ ವ್ಯವಸ್ಥೆ ಅಂತಾರೆ. ಕಾರ್ಯಕ್ರಮ ಮಾಡಬೇಕಂದ್ರೆ ಮುಂದಾಲೋಚನೆ ಇರಬೇಕು. ಯಾವ ಥರ ಏನು ಜನ ಎಷ್ಟು ಸೇರ್ತಾರೆ, ಅದಕ್ಕೆ ಯಾವ ಥರ ವ್ಯವಸ್ಥೆ ಮಾಡಬೇಕು ಏನು ಅನ್ನೋದು ಇರಬೇಕು ಮೊದಲು ಮಾಡೋರಿಗೆ. ಆ ಪರಿಜ್ಞಾನ ಇಲ್ಲದ ಮೇಲೆ ಏನೇನೋ ಕಾರ್ಯಕ್ರಮಗಳು ಮಾಡಿದ್ರೆ ನಮ್ಮಂಥ ತಂದೆ ತಾಯಿಗಳಿಗೆ ಈ ಥರ ದುಃಖ ನಾವು ಇನ್ನು ಜೀವನ ಪರ್ಯಂತ ಈ ದುಃಖನ ಮರೆಯೋಕ್ಕಾಗಲ್ಲ. ನಮ್ಮದೇ ಆದ ಮಗು ಕನಸುಗಳು ಇರ್ತದೆ, ನಮ್ಮದೇ ಆದ ಕನಸು ಇರ್ತದೆ. ಗಂಡು ಮಗು ಥರ ನಾವು ಸಾಕ್ಕೊಂಡಿದ್ವಿ. 2 ಹೆಣ್ಣು ಮಕ್ಕಳಿದ್ದು, ದೊಡ್ಡ ಮಗು. ತಂದೆ ತಾಯಿಗೆ ಅಚ್ಚುಮೆಚ್ಚು ಮಗಳು ಮಗನ ಥರನೇ ಇದ್ಲು. ಯಾವತ್ತೂ ನಮಗೇನು ಬೇಸರ ಮಾಡುವಂಥ ಸಂಗತಿ ಯಾವತ್ತೂ ಇರಲಿಲ್ಲ. ಈಗ ಆಲ್ರೆಡಿ ಕೆಲಸ ಸಿಕ್ತು, ಮುಂದೆ ಬೇರೆ ಕೋರ್ಸ್ ಮಾಡಿ ನಾವು ಒಂದು ಉನ್ನತ ಇದಕ್ಕೆ ಹೋಗಬೇಕು. SG ಲೇಔಟಲ್ಲಿ ಇರುವಂಥ ನಮ್ಮ ಸುರೇಶ್ ಬಾಬು ಅಂತ ಅವ್ರ ಮಗಳು ಸಹನಾ ನಿನ್ನೆ ಏನು ನಮ್ಮ IPL RCB ಬೆಂಗಳೂರು ಗೆದ್ದಿತ್ತು, ಅದರ ವಿಜಯೋತ್ಸವ ಆಚರಣೆ ವೇಳೆಯಲ್ಲಿ ಕಾಲು ತುಳಿತಕ್ಕೆ ಒಳಗಾಗಿ ನಮ್ಮ ಸಹನಾ ಸುರೇಶ್ ಬಾಬು ಅವ್ರ ಮಗಳು ನಮ್ಮ ಕೋಲಾರಲ್ಲಿ ಅವರು ಟೀಚರ್ಸ್, ಗಂಡ ಹೆಂಡತಿ ಇಬ್ಬರು ಟೀಚರ್ಸು. ಅವರು ಸ್ವಂತ ಗ್ರಾಮ ಈ ಊರಿಗೆ ಬೆಳ್ಮಾಕ್ನಹಳ್ಳಿ ಸ್ವಂತ ಗ್ರಾಮ. ಅದರಿಂದ ಅವರು ಗ್ರಾಮಕ್ಕೆ ತೊಗೊಂಡು ಬಂದಿದ್ದರು. ನಮ್ಮ ಲೋಕಲಲ್ಲಿ ಇಂಥ ಘಟನೆ ಆಗಬಾರ್ದಾಗಿದೆ. ಯಾಕಂದರೆ ಮಗಳು ಈಗ ತಾನೇ ವಿದ್ಯಾಭ್ಯಾಸ ಮುಗಿಸಿ ಕೆಲಸಕ್ಕೂ ಹೋಗ್ತಾ ಇದ್ರು ಅಂತ ಕೇಳ್ಪಟ್ಟೆ ನಾನು. ಬಾಷ್ ಕಂಪ್ನಿಲೆಲ್ಲೋ ಕೆಲಸಕ್ಕೆ ಹೋಗ್ತಾ ಇದ್ರಂತೆ ಕೇಳ್ಪಟ್ಟೆ. ಅವ್ರೇನಂದರೆ ತಂದೆ ತಾಯಿ ಇಷ್ಟು ವರ್ಷ ಸಾಕಿ ಬೆಳೆದು ಅವ್ರನ್ನ ಓದಿಸಿ ಇನ್ನು ನನ್ನ ಮಗಳು ದುಡಿತಾರೆ, ನಮಗೂ ಒಂದು ಕೈಗೆ ಸಪೋರ್ಟ್ ಇರುತ್ತೆ ಅನ್ನೋ ಒಂದು ಸಂದರ್ಭದಲ್ಲಿ ಮಗಳು ಅವರಿಂದ ದೂರ ಆಗಿರೋದು ನಮಗೆಲ್ಲರಿಗೂ ದುಃಖವಾದಂಥ ವಿಚಾರ. ನಮ್ಮೆಲ್ಲರಿಗೂ ದುಃಖ ಬಂದಿದೆ. ಇದರಿಂದ ಇಂಥ ಘಟನೆಗಳು ಆಗಬಾರದು. ಆದರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿಜಯೋತ್ಸವದಲ್ಲಿ ಸ್ಟಾಂಪೇಡ್ ಆಗಿ ಇಂಥ ಘಟನೆ ಆಗಿ 11 ಜನ ತೀರ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಕೋಲಾರವರು ಒಬ್ಬರು, ಹಾಗೆ ನಮ್ಮ ಚಿಂತಾಮಣಿಯಲ್ಲಿ ಇಬ್ಬರು. ರಾತ್ರಿ ನಮ್ಗೆ ಗೊತ್ತಾಗಿಲ್ಲ, ನಾವು ರಾತ್ರಿ ಎಲ್ಲ ಅಲ್ಲೇ ಇದ್ವಿ. ರಾತ್ರಿ 10-11 ಗಂಟೆಯಲ್ಲಿ ನಾವು ಇದ್ವಿ ಎಲ್ಲ. ನಮ್ಮ ಸುಧಾಕರಣ, ಸುರೇಶ್ ಅಣ್ಣವರು ನಾವೆಲ್ಲರೂ ಜೊತೆಯಲ್ಲೇ ಇದ್ವಿ ರಾತ್ರಿ. ಅವಾಗ ಇದೊಂದು ಚಿಂತಾಮಣಿದೊಂದು ಮಾತ್ರ ಗೊತ್ತಾಯಿತು ನಮಗೆ, ಕೋಲಾರದು ಗೊತ್ತಾಗಿದ್ರೆ ಆವಾಗ ನಾವು ಅಲ್ಲೇ ಇರ್ತಾ ಇದ್ವಿ. ಗೊತ್ತಾಯ್ತು, ನೋಡಿದ್ವಿ. ಆದರೆ ನಾನು ಒಂದೇ ಜನಗಳಲ್ಲಿ ಹೇಳ್ಕೊಳ್ಳೋದು ಅಂತೆ, ಇದರಲ್ಲಿ ಅವ್ರದ್ದು ತಪ್ಪು ಇವ್ರದ್ದು ತಪ್ಪು ಯಾರದೇ ತಪ್ಪು ಅಂತ ನಾನು ಹೇಳೋದಕ್ಕೆ ಬಯಸೋದಿಲ್ಲ. ಯಾಕಂದರೆ ಕಲ್ಲೆತ್ತಿ ಮರಕ್ಕೆ ಹಾಕಿದ್ರೇ ಕಾಯಿನೋ ಎಲೆನೋ ಯಾವುದೋ ಒಂದು ಬಿಡೋದು. ಸುಮ್ಮನೆ ನಾವು ಕೆಳಗಡೆ ಕೂತ್ಕೊಂಡು ಬೀಳು ಕಾಯಿ ಅಂದರೆ ಅದು ಹಣ್ಣಾಗೋವರೆಗೂ ಕಾಯ್ಬೇಕು ನಾವು. ಅದು ಹಣ್ಣಾಗಿ ಏನಾದರೂ ತಿಂದು ಬೀಳುವಾಗೂ ಕಾಯ್ಬೇಕು ನಾವು. ಆ ರೀತಿಯಲ್ಲಿ ತರಾತುರಿಯಲ್ಲಿ ಇದಾಯಿತು. ಅದೇ ಥರ ಅಭಿಮಾನಿಗಳನ್ನ ಏನು ಮಾಡೋಕ್ಕಾಗಲ್ಲ. ಅವರು ಈ ಖುಷಿಯಲ್ಲಿ ಹೋಗಿ ವಿಜಯೋತ್ಸವದಲ್ಲಿ ಹೋಗಿ ಅವರು ಹೋದಾಗ ಗೇಟ್ಗಳು ತೆಗೆದಾಗ ಎಲ್ಲ ಜನ ಆ ಕಡೆ ಈ ಕಡೆ ಓಡಿತ್ತು. ಕಾಲು ತುಳಿತಕ್ಕೆ 11 ಜನ ತೀರೋಗಿದ್ದಾರೆ. ಅವ್ರ ಆತ್ಮಗಳಿಗೆಲ್ಲ ಶಾಂತಿ ಸಿಗಲಿ, ಅವ್ರಿಗೆಲ್ಲ ಒಳ್ಳೆಯದಾಗಲಿ.